ನನ್ನ ನೆಚ್ಚಿನ ವಿದ್ಯಾರ್ಥಿ ವೃಂದದವರೇ, ವಿದ್ಯಾರ್ಥಿಗಳೇ ಮತ್ತು ವಿದ್ಯಾರ್ಥಿನಿಯರೇ, ಹಾಗೂ ಈ ಚಾನಲನ್ನು ಆಸಕ್ತಿಯಿಂದ ನೋಡುತ್ತಿರುವಂಥ ವೀಕ್ಷಕರೇ, ಈಗ ಈ ಅಕ್ಷರಗಳನ್ನು ಸರಿಯಾಗಿ ಜೋಡಿಸಬೇಕು. ಇದು ತಿರುಗುಮುರುಕು ಅಥವಾ ಹಿಂದೆ ಮುಂದೆ ಆಗಿದೆ. ಅದನ್ನು ನೀವು ಒಮ್ಮೆ ಓದಿ ನಂತರ ಅದನ್ನು ಯಾವ ರೀತಿ ಅದನ್ನು ಜೋಡಿಸಿದರೆ ಅದಕ್ಕೆ ಸರಿಯಾದ ಉತ್ತರ ಲಭಿಸುತ್ತದೆ ಎಂದು ನೀವು ನೋಡಬೇಕು. ಇದರಲ್ಲಿ ನಾನು ಹೇಳಿದಂತೆ ಉತ್ತರಗಳು ಇಲ್ಲಿ ಕೆಳಗೆ ಕೊಡಲಾಗಿದೆ. ಯಾಕಂದರೆ ನಮಗೆ ಇನ್ನೊಂದು ಚಾನಲಿಗೆ ನಾನು ಉತ್ತರ ಕೊಟ್ಟರೆ ನಮಗೆ ನೋಡಲಿಕ್ಕೆ ಕಷ್ಟ ಆಗ್ತದೆ ಎಂದು ನಾನು ಭಾವಿಸಿ ಇದರಲ್ಲೇ ನಾನು ಅದರ ಕೆಳಗೆ ಈ ಅದರ ಉತ್ತರಗಳನ್ನು ಅರ್ಥದ ರೂಪದಲ್ಲಿ ಕೊಡಲಾಗಿದೆ. ಸೊ ಇಲ್ಲಿ ಅ ರೇ ಣ ನ ಜಾತಿ ಕದತ, ಅದೇ ರೀತಿಯಲ್ಲಿ ಒಟ್ಟಿಗೆ 10 ಬರೆಯಲಾಗಿದೆ. ಈ 10 ಬರೆದರಲ್ಲಿ ಕೆಲವೊಂದು ನಮಗೆ ನೋಡುವಾಗ ನಮಗೆ ನೆನಪಾಗ್ತದೆ, ನಮಗೆ ಅದು ಸ್ಟ್ರೈಕ್ ಆಗ್ತದೆ, ಇದೇ ಇರಬಹುದು ಅಂಥೇಳಿ. ಈಗ ಇಷ್ಟು ಬರೆದಾಗಿದೆ, ಆದರೆ ಇದು ಬರೆದಾದ ಮೇಲೆ ನನಗೆ ಅನಿಸಿತು ಇದನ್ನೇ ಸ್ವಲ್ಪ ಚಿಕ್ಕದು ಮಾಡಬೇಕಿತ್ತು ಏನೋ ಅಂಥೇಳಿ. ಅಂದರೆ ಅಕ್ಷರಗಳು ನಂಬರ್ 1ರಲ್ಲಿ 8, 9 ಅಕ್ಷರಗಳಿವೆ. ಕೆಲವು ಕಡೆ ಸರಾಸರಿ 8, 9, 10 ಅಕ್ಷರಗಳಿವೆ. ಉತ್ತರಗಳು ನಿಮಗೆ ಕೆಳಗೆ ಇರುವುದರಿಂದ ನಿಮಗೆ ಅದನ್ನು ಕಷ್ಟ ಆಗೋದಿಲ್ಲ. ಅದನ್ನು ನೋಡಿ ಇದೊಂದು ಪದಬಂಧದ ಟೈಪು, ಪದಬಂಧ ಅಲ್ಲ ಇದು. ಆಮೇಲೆ ಇನ್ನೊಂದು ವಿಷಯ ನನಗೆ ಹೇಳಲಿಕ್ಕೆ ತುಂಬ ಖುಷಿಯಾಗ್ತದೆ. ನಮ್ಮ ಯೂಟ್ಯೂಬ್ ಅವರು ನನಗೆ ನೀವು ಪದಬಂಧದ ಟೈಪು ಕ್ವಿಜ್ ಪ್ರೋಗ್ರಾಮ್ಸು ಅಥವಾ ಪಜಲ್ಸ್ ಆ ಥರದ್ದು ಬರೀರಿ, ಆ ಥರದ್ದು ಬರೆದು ಅಪ್ಲೋಡ್ ಮಾಡಿ ಎಂದು ನನಗೆ ಸಲಹೆಯನ್ನು ಕೊಟ್ಟಿದ್ದಾರೆ, ಕಮೆಂಟ್ಸ್ ಮಾಡಿದ್ದಾರೆ. ಅದಕ್ಕೋಸ್ಕರ ಈಗ ಅದನ್ನು ಪುನಃ ಈಗ ಕನ್ನಡದಲ್ಲಿ ಇದನ್ನು ಬರೆಯಲು ಪ್ರಾರಂಭ ಮಾಡಿದ್ದೇನೆ. ಸೊ ಅದನ್ನು ಕೆಲವರು ಹೆಚ್ಚಿನವರು ಇಷ್ಟಪಟ್ಟಿರಬಹುದು. ಆದ್ದರಿಂದ ಅವರು ಇದರ ಬಗ್ಗೆ, ಕನ್ನಡದ ಬಗ್ಗೆ ಪದಬಂಧ ಅಥವಾ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸು ಅಥವಾ ರಸಪ್ರಶ್ನೆಗಳು ಇದನ್ನೆಲ್ಲ ನೀವು ಬರೀರಿ ಅಂತ ಅಲ್ಲಿಂದ ನಮಗೆ ಸಲಹೆಯನ್ನು ಕೊಟ್ಟಿದ್ದಾರೆ, ಕಮೆಂಟ್ಸ್ ಮಾಡಿದ್ದಾರೆ. ಅದರ ಪ್ರಕಾರ ನಾನು ಸ್ವಲ್ಪ ಅದನ್ನೇ ಮೊದಲು ಇಟ್ಟುಕೊಂಡು ಈ ಪುಟ ಆದ ಮೇಲೆ ಜನರಲ್ ನಾಲೆಜು ಇನ್ನೊಂದು 2 ಪುಟ ಬರೆದಿದ್ದೇನೆ, ಅದು ಇದರಲ್ಲಿ ಮತ್ತೆ ಕಳುಹಿಸುತ್ತೇನೆ. ಸೊ ಇದರಲ್ಲಿದ್ದಾಗೆ ಇಲ್ಲಿ ಉತ್ತರಗಳು ಕೊಟ್ಟಲಾಗಿದೆ. ನಂಬರ್ 1, 2, 3, 4, 5, 6, 10. ಸೊ ಈ 10 ನಿಮಗೆ ಬೇರೆ ಬೇರೆ ವಿಷಯಗಳು ಇದರಲ್ಲಿ ಬರ್ತದೆ ನಮಗೆ ಗೊತ್ತಿದ್ದ ಮಟ್ಟಿಗೆ. ಸೊ ಅದನ್ನು ನೀವು ಸರಿಯಾಗಿ ಅಕ್ಷರಗಳನ್ನು ಓದಿ ಜೋಡಿಸಬೇಕು ಅಷ್ಟೇ. ಅಲ್ಲಿ ಇರುವಂಥದ್ದು ಅಂಥದ್ದೇನೂ ಕಷ್ಟಕರವಾಗಿಲ್ಲ. ಆದರೂ ಕನ್ನಡದಲ್ಲಿ ಭಾಷೆಯಲ್ಲಿ ಯಾವ ರೀತಿ ಇದನ್ನು ಪದಬಂಧ ಟೈಪು, ಪದಬಂಧ ಅಲ್ಲ ಇದು, ಅದು ಇದರಲ್ಲಿ ಮೇಲೆ ಕೆಳಗೆ ಆಚೆ ಈಚೆ ಆಗಿರುವಂಥ ಅಕ್ಷರಗಳನ್ನು ಸರಿಯಾಗಿ ಜೋಡಿಸಬೇಕು ಅಷ್ಟೇ. ಉತ್ತರಗಳು ಅತಿರೇಕದ ಜಾಣತನ, ಬುದ್ಧಿವಂತರ ಕೈಚಳಕ, ಉಚ್ಚತಮ ನ್ಯಾಯಾಲಯ, ಭಾರತೀಯ ವಿಜ್ಞಾನ ಸಂಸ್ಥೆ, ದೊಡ್ಡ ವಂಚನೆಯ ಜಾಲ, ಬೇಡದ ಕಿತಾಪತಿ ಬೇಕೋ, ಭಯೋತ್ಪಾದಕರ ಕೃತ್ಯಗಳು,
ಧೀರ ಸಂಗೊಳ್ಳಿ ರಾಯಣ್ಣ, ಕಿತ್ತೂರು ರಾಣಿ ಚೆನ್ನಮ್ಮ, ಚಂದವಳ್ಳಿಯ ತೋಟ. ಚಂದವಳ್ಳಿಯ ತೋಟ ಮತ್ತು ಕಿತ್ತೂರು ರಾಣಿ ಚೆನ್ನಮ್ಮ ಸಿನಿಮಾ ಆಗಿದೆ. ಆಮೇಲೆ ಭಾರತೀಯ ವಿಜ್ಞಾನ ಸಂಸ್ಥೆ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್, ಅದು ಸಹ ತುಂಬ ವಿಶಾಲವಾದಂಥ ಅತಿ ಉತ್ತಮ ವಿಜ್ಞಾನಿಗಳನ್ನು ಒಳಗೊಂಡಿರುವಂಥ ಒಂದು ಸಂಸ್ಥೆ. ಅಲ್ಲಿ ಹೆಚ್ಚು ಕಮ್ಮಿ ಅದು ಒಟ್ಟಿಗೆ 300 ಎಕರೆವರೆಗೆ ಇದೆ. ಅದರ ವಿಸ್ತಾರ 300 ಎಕರೆ ಇದೆ. ಅಷ್ಟು ದೊಡ್ಡದಾಗಿರುವಂಥ ಆ ಸಂಸ್ಥೆ. ಅದನ್ನು ಮೈಸೂರಿನ ಮಹಾರಾಜರು ಅವರ ಜಾಗವನ್ನು, ಅವರ ಆ ಸೈಟನ್ನು, ಅದರ ಅದಕ್ಕೆ ಅವರು ಬಿಟ್ಟುಕೊಟ್ಟಿದ್ದಾರೆ. ಅವರಿಗೋಸ್ಕರ ನಮ್ಮ ಭಾರತೀಯ ವಿಜ್ಞಾನ ಸಂಸ್ಥೆ ಅವರಾಗಿ ಅದನ್ನು ಲೇಪಾಲಿಸಿದ್ದಾರೆ. ಚಾಮರಾಜೇಂದ್ರ ಒಡೆಯರ್ ಅವರು ನಮಗೆ ಜಾಗಗಳನ್ನು ಸ್ಥಳವನ್ನು ಕೊಟ್ಟಂಥ ಇದಕ್ಕೆ ಲೆಕ್ಕನೇ ಇಲ್ಲ. ಎಕರೆಗಟ್ಟಲೆ ಅವರು ತುಂಬ ಕಡೆ ಕೊಟ್ಟಿರುತ್ತಾರೆ. ಅದನ್ನು ನಾವು ಸ್ಮರಿಸೋದು ನಮ್ಮ ಕರ್ತವ್ಯ. ಸೊ ಇಲ್ಲಿಗೆ ಇದು ಮುಗಿಯಿತು. ಈಗ ಕೊನೆಯದಾಗಿ ಒಂದು ಗಾದೆ, ಬೆರಳು ತೋರಿಸಿದರೆ ಹಸ್ತವನ್ನೇ ನುಂಗಲು ಬರುತ್ತಾರೆ. ಇದಕ್ಕೆ ಇಲ್ಲಿಗೆ ಈ ಮುಗಿಯಿತು. ನಿಮಗೆಲ್ಲರಿಗೂ ಬಾಯ್ ಬಾಯ್.